ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಈ ಕಪ್ಪು ಉದ್ದಿನಕಾಳು ಎಲ್ರಿಗೂ ಗೊತ್ತೇ ಇದೆ. ಸೊ ಇದರಿಂದ ನಮ್ಮ ಬಾಡಿಗೆ ಏನೆಲ್ಲ ಉಪಯೋಗ ಇದೆ ಆ್ಯಂಡ್ ಇದರಿಂದ ನಾವು ಏನೆಲ್ಲ ಮಾಡಬಹುದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಕೊನೆವರೆಗೂ ಎಲ್ಲೂ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಅರ್ಧ ಕಪ್ ಉದ್ದಿನಕಾಳು ತೊಗೊತಾ ಇದ್ದೀನಿ. ಅದನ್ನು ಸೋಸಿಬಿಟ್ಟು ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಅದನ್ನು ವಿಶಲ್ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕೆಲವರು ಅದನ್ನು ಒಂದು 4 ಅವರ್ ನೀರಲ್ಲೇ ನೆನೆಸ್ಬಿಟ್ಟು ಆಮೇಲೆ ವಿಶಲ್ ಮಾಡ್ಕೊತಾರೆ. ಬಟ್ ಹೀಗೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಒಂದು 4 ವಿಶಲ್ ಮಾಡ್ಕೋಬೇಕು. ಇನ್ ಕೇಸ್ 4 ವಿಶಲಲ್ಲೂ ಅದು ಬಂದಿಲ್ಲ ಅಂತಂದರೆ ಪರವಾಗಿಲ್ಲ, ಎಕ್ಸ್ಟ್ರಾ ಇನ್ನೂ 2 ವಿಶಲ್ ಮಾಡ್ಕೋಬಹುದು. ನೀರನ್ನು ಮಾತ್ರ ಆ ಕಾಳಿಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಬಿಕಾಸ್ ಇದನ್ನು ನಾವು ಸೋಸೋಕ್ಕೂ ಕೂಡ ಆಗಲ್ಲ. ಅದಕ್ಕೋಸ್ಕರ ಆ ಕಾಳು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರು ಹಾಕ್ಕೊಬೇಕು. ಈ ಕಡೆ ವಿಶಲ್ ಮಾಡೋದಕ್ಕೆ ಬಿಟ್ಟು ನಾನು ಇವಾಗ ಬೆಲ್ಲದ ನೀರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವೀಟು ಈ 1 ಕಪ್ ಉದ್ದಿನಕಾಳು ತೊಗೊಂಡೋದ್ರಿಂದ ಸೊ 1.5 ಕಪ್ ಬೆಲ್ಲ ಹಾಕಿದ್ರೆ ಓಕೆ ಅನ್ನಿಸ್ತು. ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಸ್ವಲ್ಪ ಬೆಲ್ಲ ಹಾಕಿ ಪಾಕ ರೆಡಿ ಮಾಡ್ಕೋಬಹುದು. ಈ ಉದ್ದಿನಕಾಳು ಅಂದ ತಕ್ಷಣ ಎಲ್ರಿಗೂ ಒಂದ್ಸಲ ಕನ್ಫ್ಯೂಸ್ ಆಗೇ ಆಗುತ್ತೆ, ಬಿಳಿ ಉದ್ದಿನಕಾಳ ಅಥವಾ ಕರಿ ಉದ್ದಿನಕಾಳ ಅಂತ. ಬಟ್ ಈ ಬಿಳಿ ಉದ್ದಿನಕಾಳು ಏನೆಲ್ಲ ಪೋಷಕಾಂಶನ ನಮ್ಮ ಬಾಡಿಗೆ ಕೊಡುತ್ತೋ ಅಷ್ಟೇ ಈ ಕಪ್ಪು ಉದ್ದಿನಕಾಳು ಕೂಡ ನಮ್ಮ ಬಾಡಿಗೆ ತುಂಬ ಏನಂತಾರೆ ಒಂಥರ ಎನರ್ಜಿ ಸೋರ್ಸ್ ಆಗಿರುತ್ತೆ. ಈ ಒಂದು ಪದಾರ್ಥದಿಂದ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ಆ್ಯಂಡ್ ಫೈಬರ್ಸ್ ಆಗಿರ್ಬೋದು ಎಲ್ಲ ಕೂಡ ಈ ಕಪ್ಪು ಉದ್ದಿನಕಾಳಿಂದನೇ ಸಿಗುತ್ತೆ. ಇದು ಹೇಗೆ ನಮ್ಮ ಬಾಡಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಶುಗರ್ ಕಂಟ್ರೋಲ್ ಮಾಡೋದಿರ್ಬೋದು, ಹಾಗೆ ಇಂಡೈಜೆಷನ್ ಪ್ರಾಬ್ಲಮ್ ಅಂದರೆ ಊಟ ಮಾಡಿದೆಲ್ಲ ಸ್ವಲ್ಪ ಜೀರ್ಣ ಆಗದೆ ಇರ್ಬೋದು, ಜೀರ್ಣಕ್ರಿಯೆಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದರ ಮುಖ್ಯ ಪಾತ್ರ ಏನು ಅಂತ ಹೇಳಿದ್ರೆ ಮೂಳೆಗಳಿಗೆ ಶಕ್ತಿ ಕೊಡುವಂಥದ್ದು, ಅಂದರೆ ತುಂಬ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಲಿ ಅನ್ನೋ ಕಾರಣಕ್ಕೆ, ಹಾಗೆ ಮೆಚ್ಯೂರ್ಡ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬಾಡಿ ಎಲ್ಲ ಸ್ಟ್ರಾಂಗ್ ಆಗಲಿ, ಹಾಗೆ ಬಾಣಂತಿಯರಿಗೆ ಮತ್ತು ಇದನ್ನು ಹುಡುಗಿರೇ ತಿನ್ನಬೇಕು ಅಂತ ಏನಿಲ್ಲ, ವಯಸ್ಸಾದವರು ಕೂಡ ಇದನ್ನು ತಿಂದರೆ ತುಂಬ ಬಾಡಿಗೆ ಬೆನಿಫಿಟ್ಸ್ ಇದೆ. ಅವರಿಗೆಲ್ಲ ವಯಸ್ಸಾದ ಮೇಲೆ ಮೂಳೆ ಸವೆತ ಸ್ಟಾರ್ಟ್ ಆಗಿರುತ್ತೆ. ಸೊ ಆಗ ಅವರು ಸ್ವಲ್ಪ ಎನರ್ಜಿಯಾಗಿ ಇರಬಹುದು. ಸೊ ಹೀಗೆ ಇದು ಎಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಆಹಾರ ಪದಾರ್ಥ ಆಗಿರುತ್ತೆ. ಸೊ ನಾವು ವಿಶಲ್ ಆದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನಾವು ಏನು ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟು, ಅದಾದ ನಂತರ ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕು. ಕಾಯಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಟೇಸ್ಟು. ಸೊ ಕೊಬ್ಬರಿನೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೊಬ್ಬರಿಯಿಂದನೂ ಕೂಡ ನಮಗೆ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಈ ರೆಸಿಪಿಗೆ 1/2 ಕಪ್ಪು ಕೊಬ್ಬರಿನ ತುರಿದು ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿ ಸಿಹಿ ಉದ್ದಿನಕಾಳು ರೆಡಿಯಾಗುತ್ತೆ. ತುಂಬ ಜನಕ್ಕೆ ಈ ಥರ ಸ್ವೀಟ್ ಐಟಮ್ಸ್ ಇಷ್ಟ ಆಗ್ತಾ ಇರಲ್ಲ. ಸೊ ಈ ಕರಿ ಉದ್ದಿನಕಾಳಲ್ಲೇ ಉಸ್ಲಿ ಅಂತ ಮಾಡ್ಬೋದು, ಅದು ಸ್ಪೈಸಿ ಇರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೆಣಸು, ಜೀರಿಗೆ ಮತ್ತು ಏನು ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತೆ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಅದಕ್ಕೆ ಕಾಯಿ ತುರಿ ಹಾಕಿ ನೀರು ಹಾಕ್ತೇನೆ ಅದನ್ನು ರುಬ್ಕೋಬೇಕಾಗತ್ತೆ ಪೌಡರ್ ಥರ. ನಂತರ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದೆರಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಆದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಿ ಉದ್ದಿನಕಾಳು ಅದನ್ನು ಆ್ಯಡ್ ಮಾಡಿ ಆ್ಯಂಡ್ ಆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಈಸಿ ಆ್ಯಂಡ್ ಸ್ಪೈಸಿ ಆದಂತಹ ಉದ್ದಿನಕಾಳು ಉಸ್ಲಿನೂ ಕೂಡ ರೆಡಿ ಆಗಿಬಿಡುತ್ತೆ. ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳೋರು ಈ ಥರ ಕೂಡ ಟ್ರೈ ಮಾಡಿಕೊಂಡು ತಿನ್ನಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಉದ್ದಿನಕಾಳಿಂದ ನಮ್ಮ ಬಾಡಿಗೆ ಹೇಗೆ ಉಪಯುಕ್ತವಾಗಿದೆ ಮತ್ತು ಏನೆಲ್ಲ ರೆಸಿಪಿ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಕೊನೆವರೆಗೂ ನೋಡಿದವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಲೈಕ್ ಕೊಟ್ಟು ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.